ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 9 ಜನವರಿ 2026. ಮುರಳಿ ಮಹಾವಾಕ್ಯಗಳು. मीठे बच्चे, ग्रेट ग्रेट ग्रैंडफादर अर्थात सर्व धर्म पिताओं का वे आदि पिता है प्रजापिता ब्रह्मा, जिसके ऑक्युपेशन को तुम बच्चे ही जानते हो. ಮಧುರ ಮಕ್ಕಳೇ, ಶ್ರೇಷ್ಠಾತಿ ಶ್ರೇಷ್ಠ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅರ್ಥಾತ್ ಸರ್ವ ಧರ್ಮ ಪಿತರಿಗೂ ಕೂಡ ಪಿತ ಆದಿಪಿತ ಬ್ರಹ್ಮ ಪ್ರಜಾಪಿತ ಬ್ರಹ್ಮರವರಾಗಿದ್ದಾರೆ. ಅವರ ಒಂದು ಗುರಿ ಉದ್ದೇಶ, ಅವರ ಸತ್ಯ ಕರ್ತವ್ಯವನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಮಾನವ ಜನಾಂಗದಲ್ಲಿ ಪ್ರತಿ ಧರ್ಮದಲ್ಲೂ ಇದೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಆಡಮ್ ಮತ್ತು ಈವ್ ಅಂತ ಇದೆ, ಹಾಗೂ ಇಸ್ಲಾಂ ಧರ್ಮದಲ್ಲಿ ಆದಮ್ ಮತ್ತು ಬೀಬಿ ಅಂತನೂ, ಹಾಗೂ ಹಿಂದೂ ಸನಾತನ ಧರ್ಮದಲ್ಲಿ ಬ್ರಹ್ಮ ಸರಸ್ವತಿ ಅಂತನೂ ಕೂಡ ಆದಿ ಪಿತಾ ಆದಿ ಮಾತಾ ಅಂತ ಗಾಯನ ಇದೆ. ಆ ಆದಿ ಪಿತಾನ ಗಾಯನ ಏನಿದೆ, ಅವರೇ ಈ ಪ್ರಜಾಪಿತ ಬ್ರಹ್ಮರವರಾಗಿದ್ದಾರೆ. ಯಾರ ತನುವಿನಲ್ಲಿ ಸ್ವಯಂ ನಿರಾಕಾರ ಪರಮಾತ್ಮ ಅವತರಿಸಿ ಅವರ ಮೂಲಕ ಸತ್ಯ ಜ್ಞಾನವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಒಂದಿದೆ ಸ್ಥೂಲ ರೂಪದಲ್ಲಿಯೂ ಕೂಡ ಈ ಸೃಷ್ಟಿ ನಾಟಕದ ಮಾನವ ರೂಪವನ್ನ ಮೊಟ್ಟ ಮೊದಲು ಮಾನವ ಕಲ್ಪವೃಕ್ಷದ ಮೊದಲ ಬೀಜ ಹಾಗೂ ಮೊದಲ ಎಲೆ ಹಾಗೂ ಮೊದಲ ಪಾರ್ಟ್ ಏನಿದೆ ಅದು ಬ್ರಹ್ಮ ಬಾಬಾರವ್ರದ್ದೇ ಇದೆ. ಅದ್ರ ಜೊತೆಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮ ಬಾಬಾರವರ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಆತ್ಮ ಏನಿದೆ, ನಿರಾಕಾರ ಆತ್ಮ, ಪ್ರತಿ ಆತ್ಮನೂ ಸೇಮ್ ಇದೆ. ಯಾವ ಆತ್ಮನಲ್ಲೂ ಕೂಡ ಪ್ರತಿ ಆತ್ಮ ಅನಾದಿ, ಪ್ರತಿಯೊಬ್ಬ ಆತ್ಮನೂ ಕೂಡ ಅವಿನಾಶಿ, ಪ್ರತಿಯೊಬ್ಬ ಆತ್ಮನೂ ಸತೋಗುಡಿ. ಆತ್ಮನಲ್ಲಿ ಏನು ಫರಕ್ ಇಲ್ಲ. ಆದರೆ ಬ್ರಹ್ಮ ಬಾಬಾರ ಪಾರ್ಟ್ ಪ್ಲೇ ಮಾಡುವಂತಹ ಆತ್ಮನ ಒಂದು ಪಾರ್ಟ್ ಒಳಗ, ಅವರ ರೋಲ್ ಒಳಗ ಯಾವಾಗ ಈ ಸೃಷ್ಟಿ ನಾಟಕದಲ್ಲಿ ಬರ್ತಾರೆ, ಆತ್ಮನ ಮನಸ್ಸು ಪ್ರಪ್ರಥಮವಾಗಿ ಫಸ್ಟ್ ಥಾಟ್ ಕ್ರಿಯೇಟ್ ಮಾಡೋರು ಏನದಾರಲ್ಲ ಆದಿ ಒಳಗ, ಸೃಷ್ಟಿ ನಾಟಕದ ಆದಿ ರೋಲ್ ಆದಿ ವಿಚಾರ ಅದು ಬ್ರಹ್ಮ ಬಾಬಾರವರೇ ಮಾಡ್ತಾರೆ. ಹೀಗಾಗಿ ಶಿವಬಾಬಾ ಹೇಳ್ತಾರ, ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಮುಖಿಯಾ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಬಾಬಾ ಇದ್ದಾರೆ. ಅವ್ರ ಕರ್ತವ್ಯ ರಚನೆ ಮಾಡುವಂಥದ್ದು ಅಥವಾ ಸ್ಥಾಪನೆ ಮಾಡುವಂಥದ್ದು. ಸ್ಥಾಪನೆ ಕಾರ್ಯ ಯಾವುದು ಕರ್ತವ್ಯ ಇದೆ, ಸ್ಥಾಪನೆಯ ಕಾರ್ಯದಲ್ಲಿ ಸ್ಥೂಲ ರೂಪದ ಸ್ಥಾಪನೆಯ ಮಾತಲ್ಲ. ಯಾಕಂದ್ರೆ ಸ್ಥೂಲ ರೂಪದ ಸತ್ಯುಗ ಡ್ರಾಮಾದಂಡರೊಳಗಿದೆ. ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಸಮಯ ಅನುಸಾರ ಅದು ತಯಾರಾಗಿ ಆಗ್ತದೆ. ಬ್ರಹ್ಮ ಬಾಬಾರವ್ರದ್ದು ಏನು ಕರ್ತವ್ಯ ಇದೆ ಅಂದ್ರೆ, ಬ್ರಹ್ಮ ಬಾಬಾರವರ ಆತ್ಮ ಬ್ರಹ್ಮ ಬಾಬಾರವರ ರೋಲ್ ಒಳಗ ಏನ್ ಮಾಡಿದ್ರು, ಮನಸ್ಸಿನೊಳಗ ಸತ್ಯುಗದ ಸ್ಥಾಪನೆ ಮಾಡಿದ್ರು. ಆ ಸತ್ಯುಗದ ಸ್ಥಾಪನೆ ಮಾಡಿದಂತಹ ಮೊದಲ ಆತ್ಮ, ಮೊದಲ ಕ್ರಿಯೇಷನ್ ಏನಿದೆ ಬ್ರಹ್ಮ ಬಾಬಾರವ್ರು. ಅದಕ್ಕಾಗಿ ಅವ್ರ ಕರ್ತವ್ಯವನ್ನ ತಾವು ತಿಳ್ಕೊಂಡಿರಿ. ಹೇಗೆ ಬ್ರಹ್ಮ ಬಾಬಾ ಇದ್ದಾರೋ, ಮಾಸ್ಟರ್ ಬ್ರಹ್ಮ ತಾವೆಲ್ಲ ಮಕ್ಕಳು ತಾವೂ ಸಹ ಸತ್ಯುಗದ ಸ್ಥಾಪನೆಯನ್ನ ಅವಸ್ಥೆಯೊಳಗ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ತಯಾರ ಮಾಡ್ತಾ ಇದ್ದೀರಿ. ಪ್ರಶ್ನೆ, कर्मों को श्रेष्ठ बनाने की युक्ति क्या है? ತಮ್ಮ ಕರ್ಮವನ್ನ ಶ್ರೇಷ್ಠ ಮಾಡಿಕೊಳ್ಳುವಂತಹ ಯುಕ್ತಿ ಏನಾಗಿದೆ ಅಂತಾರೆ ಬಾಬಾ. ಉತ್ತರ, ಇಸ್ ಜನ್ಮ ಕಾ ಕೋಯಿ ಭಿ ಕರ್ಮ ಬಾಬಾ ಸೆ ಚಿಪಾವೋ ನಹಿ. ಈ ಜನ್ಮದಲ್ಲಿ ಮಾಡಿದ ಯಾವ ಕರ್ಮವನ್ನ ತಂದೆಯಿಂದ ಮುಚ್ಚಿಡಬೇಡ್ರಿ. ಶ್ರೀಮತ್ ಕೆ ಅನುಸಾರ ಕರ್ಮ ಕರೋ ತೋ ಹರ್ ಕರ್ಮ ಶ್ರೇಷ್ಠ ಹೋಗಾ. ಯಾವ ಕರ್ಮನು ಮುಚ್ಚಿಡಬೇಡ್ರಿ ಅಂದ್ರ ಹೀಗೆ ಈ ರೋಲ್ನ ಮೂಲಕ ಏನೆಲ್ಲ ಕರ್ಮ ನಡೀತಾ ಇದೆ ಆ ಕರ್ಮವನ್ನ ಮುಚ್ಚಿಡ್ಬೇಡ್ರಿ ಅಂತಂದ್ರೆ, ಬಾಬಾ ನಾ ಹಾಲು ಕುಡ್ದೆ, ಬಾಬಾ ನಾನೀಗ ಸ್ವೀಟ್ ತಿಂದೆ, ಈ ತರ ಏನೇ ಕರ್ಮ ಮಾಡಿದ್ರು ಬಾಬಾರವ್ರ ಮುಂದೆ ಹೇಳ್ಬೇಕಾಗಿದೆಯಾ? ಕರ್ಮವನ್ನ ಮುಚ್ಚಿಡ್ಬೇಡ್ರಿ, ಎಲ್ಲಾ ಕರ್ಮವನ್ನ ತಂದೆಗೆ ಅರ್ಪಿಸ್ರಿ. ಅರ್ಥಾತ್ ನಾನು ಟ್ರಾನ್ಸ್ಪರೆಂಟ್ ಮೀ ಆತ್ಮ, ಏಕ್ದಮ್ ಪ್ಯೂರ್ ಆತ್ಮ, ನಾ ಆತ್ಮ ಈ ಒಂದು ರೋಲ್ ಒಳಗ ಏನೆಲ್ಲ ನಡೀತಾ ಇದೆ ಈ ರೋಲೇ ನಾನಲ್ಲ. ರೋಲಿನ ಮನಸ್ಸೇನಿದೆ ಆ ಮನಸ್ಸಿನ ಒಳಗೆ ನಡೆಯುವ ಪ್ರತಿ ವಿಚಾರ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಇದೆ. ಅಂದ ಮೇಲೆ ಆ ವಿಚಾರನೂ ನಾನಲ್ಲ. ನಾನು
ಕಂಪ್ಲೀಟ್ ನಿರಾಕಾರ ಸತ್ಯ ಆತ್ಮ ಇದ್ದೀನಿ. ಬಾಕಿ ಏನೆಲ್ಲ ವಿಚಾರ ನಡೀತಿದೆ, ಭಾವನೆಗಳು ಉತ್ಪನ್ನ ಆಗ್ತಾ ಇದೆ, ಕರ್ಮ ನಡೀತಾ ಇದೆ, ರೋಲ್ನ ಮೂಲಕ ಏನೆಲ್ಲ ದೃಶ್ಯಗಳು ಕಾಣಿಸ್ತಾ ಇದ್ದಾವ, ಇದೆಲ್ಲ ಡ್ರಾಮಾ ಆಗಿದೆ. ಅರ್ಥಾತ್ ಮುಚ್ಚಿಡ್ಬೇಡ್ರಿ ಅಂತಂದ್ರೆ ಬಾಬಾ ಈ ಮನಸ್ಸು ತಮ್ದೆ, ಈ ನಾಟಕ ತಮ್ದು, ಈ ಪಾತ್ರ ತಮ್ದು, ಸಿಕ್ಕಿರುವ ಸಂಪತ್ತು ಎಲ್ಲವೂ ತಮ್ದು, ನಾ ಕೇವಲ ನಿಮ್ಮ ಮಗು, ನಾ ನಿರಾಕಾರ ಆತ್ಮ ಆಗಿರೋದು ಮಾತ್ರ ಸತ್ಯ. ಈ ಸತ್ಯದ ಅನುಭವ ಮಾಡುವುದಕ್ಕನೇ ಬಾಬಾ ಹೇಳ್ತಾರೆ ಏನನ್ನೂ ಮುಚ್ಚಿಡ್ಬೇಡ್ರಿ. ಮುಚ್ಚಿಡ್ಬೇಡ್ರಿ ಅಂತಂದ್ರ ಇವನ್ ಬಾಬಾರವ್ರ ಸೇವೆ ಮಾಡಿ, ಸೇವೆಯನ್ನ ನಾ ಮಾಡಿದೆ ಅನ್ನೋದು ಕೂಡ ಬಾಬಾರಿಗೆ ಮುಚ್ಚಿಟ್ಟ ಹಾಗೆ. ಅರ್ಥಾತ್ ಅದರ ಕರ್ತಾಪನದ ಭಾನದಲ್ಲಿ ಬರೋದು. ಅದಕ್ಕಾಗಿ ಬಾಬಾ ಹೇಳ್ತಾರ ಇಲ್ಲಿ ಏನೂ ಮುಚ್ಚಿಡ್ಬೇಡ್ರಿ. ಅರ್ಥಾತ್ ಯಾವುದೂ ನಿಂದಲ್ಲ, ಏನೂ ನನ್ನದಿಲ್ಲ, ಇಲ್ಲಿ ಏನೂ ನಾ ಮಾಡ್ತಾ ಇಲ್ಲ. ಯಾಕಂದ್ರೆ ನಾ ಅಂತೂ ಆತ್ಮ ಇದ್ದೀನಿ. ಗೊತ್ತಿಲ್ಲದಂತೆ ಈ ಮನಸ್ಸು ಈ ಪಾತ್ರಕ್ಕನೇ ನಾ ಅಂತ ತಿಳ್ಕೊಂಡಿದೆ. ನಾ ಸ್ತ್ರೀ ಪುರುಷ ಅಂತ, ನಾನೇ ಸೇವಾ ಮಾಡಿದ್ದು, ನಾನೇ ಭಾಷಣ ಮಾಡಿದ್ದು, ನಾನೇ BK ಪಾಠಶಾಲೆ ಓಪನ್ ಮಾಡಿದ್ದು, ಇವರಿಗೆ ಕೋರ್ಸ್ ಕೊಟ್ಟದ್ದು ನಾನೇ ಅಂತ ಹೇಳ್ಕೊತದ ಈ ಮನಸ್ಸು. ಆ ಮನಸ್ಸು ಏನು ನಾ ಅಂತ ಅಂತದಲ್ಲ, ಯಾವುದೇ ಕ್ರೆಡಿಟ್ ಅನ್ನ ಸ್ವಯಂ ಸ್ವೀಕಾರ ಮಾಡ್ತದೆ ಈ ಮನಸ್ಸು. ಅದೇ ಬಾಬಾರವರಿಗೆ ಮುಚ್ಚಿಡೋದು ಅಂತ. ಯಾಕಂದ್ರೆ ಭಗವಂತನ ಡೈರೆಕ್ಷನ್ ಒಳಗೆ ನಡೀತಾ ಇರುವಂತಹ ಈ ನಾಟಕದಲ್ಲಿ ನನಗೆ ಸಿಕ್ಕಿರುವಂತಹ ಪಾತ್ರವನ್ನ, ಸಾಮಗ್ರಿಗಳನ್ನ, ಇಲ್ಲಿ ಸಿಕ್ಕಿರುವ ಫೆಸಿಲಿಟೀಸ್ ಅನ್ನ ನಂದು ಅಂತ ಸ್ವೀಕಾರ ಮಾಡುವುದೇ ಮುಚ್ಚಿಟ್ಟ ಹಾಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾವ ಕರ್ಮವನ್ನು ಮುಚ್ಚಿಡಬೇಡ್ರಿ. ಅರ್ಥಾತ್ ಇದು ಯಾವುದೂ ನಂದಲ್ಲ. ಬಾಬಾ ಎಲ್ಲವೂ ತಮ್ದಾಗಿದೆ. ಅರ್ಥಾತ್ ಇಲ್ಲಿ ಯಾವುದೂ ಕರ್ತಾಪನದ ಭಾನದಿಂದ ನಾನ್ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಇಲ್ಲ. ಇದರಿಂದಲೂ ಪರೆ ಡ್ರಾಮಾದ ಮೂಲಕ ಈ ರೋಲ್ನ ಪಾರ್ಟ್ ನಡೀತಾ ಇದೆ. ಶ್ರೀಮತ್ ಅನುಸಾರ ನಡೀರಿ. ಅರ್ಥಾತ್ ಬಾಬಾ ಇದು ಈ ವಿಶ್ವ ನಾಟಕ ಒಂದು ಕೇವಲ ಸಿನಿಮಾ. ಈ ಸಿನಿಮಾದಲ್ಲಿ ಏನೆಲ್ಲ ನಡೀತಾ ಇದೆ, ಇದರಲ್ಲಿ ನಾನು ಕೇವಲ ಸಾಕ್ಷಿ ದೃಷ್ಟ ಇದ್ದೀನಿ ಅನ್ನುವ ಭಾವ ಏನಿದೆಯಲ್ಲ, ಇದೇ ಶ್ರೇಷ್ಠ ಶ್ರೀಮತದ ಅನುಸಾರ ಕರ್ಮ ಮಾಡೋದು. ಸಾರಾ ಮದಾರ್ ಕರ್ಮೋಂಕಿ ಉಪರ್ ಹೇ, ಎಲ್ಲದಕ್ಕೂ ಆಧಾರ ರೋಲ್ನ ಪ್ರಗತಿ, ರೋಲ್ನ ಅವನತಿ, ಈ ರೋಲ್ನ ಒಂದು ಶ್ರೇಷ್ಠತೆ, ಈ ರೋಲ್ನ ಒಂದು ಕನಿಷ್ಠತೆ, ಎಲ್ಲದಕ್ಕೂ ಆಧಾರ ಏನಿದೆ ಕರ್ಮ ಅಂತ. ಕರ್ಮ ಯಾರು ಮಾಡ್ತಾರ? ನಾ ಆತ್ಮ ಮಾಡೋದಿಲ್ಲ. ನಾ ಆತ್ಮ ಕರ್ತಾ ಇದ್ದೀನಿ. ಕರ್ತಾಪನದ ಭಾನದಿಂದಲೂ ನಾ ಪರೆ ಇದ್ದೀನಿ. ನಾ ಆತ್ಮ. ಕರ್ತಾಪನದ ಭಾನ್ ಯಾರಿಗಿದೆ ಅಂದ್ರೆ ಮನಸ್ಸಿಗಿದೆ. ಈ ಮನಸ್ಸು ತಿಳ್ಕೊಳ್ತದ ನಾನೇ ಮಾಡಿದ್ದು, ಇದು ನಾನೇ ತಯಾರಿಸಿದ್ದು, ಇದು ನಾನೇ ಇದನ್ನೆಲ್ಲ ಪಡೆದಿದ್ದು, ಕಷ್ಟಪಟ್ಟಿದ್ದು ಅಂತ ಹೇಳ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವುದನ್ನ ನಾ ಅಂತ ಸ್ವೀಕಾರ ಮಾಡ್ತಿ ಅದು ಕುಕರ್ಮ, ಅದು ದೇಹಭಾನದಲ್ಲಿ ಬಂದು ಮಾಡಿದಂತಹ ಕರ್ಮ. ಅದಕ್ಕೆ ಬಾಬಾ ವಿಕರ್ಮ ಅಂತ ಹೇಳ್ತಾರೆ. ಸುಕರ್ಮ ಅಂತ ಯಾವುದಕ್ಕೆ ಹೇಳ್ತಾರಂತಂದ್ರೆ ಯಾವ ಕರ್ಮ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಸಾಕ್ಷಿಯಾಗಿ, ಅದು ಬಾತ್ರೂಮ್ ತೊಳೆಯುವುದೇ ಇರ್ಬೋದು, ಬಟ್ಟೆ ತೊಳೆಯುವುದೇ ಇರ್ಬೋದು, ಆಫೀಸ್ನ ಕೆಲಸನೇ ಇರ್ಬೋದು, ಏನೇ ಇರ್ಬೋದು, ಅದು ಶ್ರೇಷ್ಠ ಕರ್ಮನೇ. ಯಾಕಂದ್ರೆ ರೋಲ್ಗಳು ಸಿಕ್ಕಾಕೊಂಡು ಪೂಜಾ ಮಾಡಿದ್ರು ಕೂಡ, ರೋಲ್ನ ಅಭಿಮಾನದಲ್ಲಿ ಸಿಕ್ಕಾಕೊಂಡು ಮುರುಳಿ ಕ್ಲಾಸ್ ಮಾಡಿದ್ರು ಕೂಡ ಅದು ವಿಕರ್ಮದಲ್ಲಿ ಜಮಾ ಆಗ್ತದೆ. ಯಾಕಂದ್ರೆ ದೇವಭಾನದಲ್ಲಿ ಮಾಡಿದ ಪ್ರತಿ ಕರ್ಮವೂ ಕೂಡ ವಿಕರ್ಮ. ಹಂಗಾದ್ರೆ ಬಾಬಾ ಹೇಳ್ತಾರ ಎಲ್ಲವೂ ಕರ್ಮದ ಮೇಲೆ ಆಧಾರ ಇದೆ. ಅಂದ್ರೆ ಯಾವ ಕರ್ಮ? ಶ್ರೇಷ್ಠ ಕರ್ಮದಿಂದ ಶ್ರೇಷ್ಠ ಪ್ರಾಪ್ತಿ. ಶ್ರೇಷ್ಠ ಕರ್ಮದ ಕ್ವಾಲಿಟಿ ಇಲ್ಲ. ಕರ್ಮ ದೊಡ್ಡದು ಸಣ್ಣದು ಇಲ್ಲ. ಕರ್ಮದ ಹಿಂದಿನ ಭಾವ ದೊಡ್ಡದು ಸಣ್ಣದಿದೆ. ಅರ್ಥಾತ್ ಶ್ರೇಷ್ಠ ಕನಿಷ್ಠ ಇದೆ. ಭಾವ ಏನು? ನಾನು ಕೇವಲ ನಿಮಿತ್ತ ಮಾತ್ರ ಇದನ್ನ ನೋಡ್ತಾ ಇದ್ದೀನಿ. ಇದೆಲ್ಲವೂ ಡ್ರಾಮಾನುಸಾರ ನಡೀತಾ ಇದೆ. अगर कोई पाप कर्म करके छिपा लेते तो उसका 100 गुना ದಂಡ ಪಡ್ತಾ ಹೇ. ಒಂದು ವೇಳೆ ಪಾಪ ಕರ್ಮ ಮಾಡಿ ಮುಚ್ಚಿಡ್ತೀರಂದ್ರ ಅದರದ್ದು 100 ಪಟ್ಟು ದಂಡ ಬೀಳ್ತದೆ ಅಂತಾರೆ ಬಾಬಾ. ರೋಲ್ನಲ್ಲಿ ಯಾವುದನ್ನ ಮುಚ್ಚಿಡ್ಬೇಡ್ರಿ ಅಂತ ಈಗಾಗಲೇ ನಿಯಮಗಳಿದಾವ. ಅದ್ ಮಾಡಿನೂ ಮುಚ್ಚಿಡ್ತೀರಿ ಅಂದ್ರೆ ಈ ರೋಲ್ ದಂಡ ಭೋಗಿಸ್ಬೇಕಾಗ್ತದ. ಮತ್ತೆ ಬಾಬಾ ಹೇಳ್ತಾರೆ ಈ ಮನಸ್ಸಿನ ದಂಡ, ಮನಸ್ಸು ಕೂಡ ಕರ್ಮ ಮಾಡ್ತದ, ಮನಸ್ಸಿಗೂ ದಂಡ ಸಿಗ್ತದ. ಅದಕ್ಕೆ ಬಾಬಾ ಹೇಳ್ತಾರ ಮುಚ್ಚಿಟ್ಟು ಕರ್ಮ ಮಾಡಿ, ಅದನ್ನ ತಪ್ಪು ಕರ್ಮ ಮಾಡಿ, ಅಗರ್ ಕೊಯ್ ಪಾಪ ಕರ್ಮ ಯಾವುದು? ಯಾವುದನ್ನ ನಾ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಅದೆಲ್ಲ ಪಾಪ ಕರ್ಮ. ಯಾವುದನ್ನ ಇದು ನಂದು ಅಂತ ತಿಳ್ಕೊಂಡು ಅದನ್ನ ಯೂಸ್ ಮಾಡ್ತೀನಿ ಇದೆಲ್ಲ ಪಾಪ ಕರ್ಮನೇ.
ಅಂದಮೇಲೆ ಬಾಬಾ ಅಂತಾರ ಪಾಪ ಕರ್ಮ ಮಾಡಿನೂ ಮತ್ತ ಮ್ಯಾಲ್ ಬಾಬಾಗ ಅರ್ಪಿಸೋದಿಲ್ಲ. ಬಾಬಾ ಈ ಮನಸ್ಸು ಈ ರೀತಿ ನಾನೇ ಅನ್ನುವಂಥ ಅಹಂನಲ್ಲಿತ್ತು, ನಾನೇ ಮಾಡಿದೆ ಅಂತ ತೋರಿಸ್ಕೊತಿತ್ತು. ಈಗ ಈ ರೋಲ್ ಸ್ವೀಟ್ ಮಾಡಿದೆ, ಏನೋ ಒಂದು ಜಾಮೂನ್ ಮಾಡಿದೆ, ಗುಲಾಬ್ ಜಾಮೂನ್. ಎಲ್ಲರೂ ತಿಂದವರೆಲ್ಲ ಹೇಳ್ತಾರೆ ಎಷ್ಟು ಸಾಫ್ಟ್, ಎಷ್ಟು ಸ್ಪಾಂಜಿ, ಎಷ್ಟು ಕರೆಕ್ಟ್ ಸ್ವೀಟ್ ಆಗಿತ್ತು, ಭಾಳ ಚಂದ ಮಾಡಿರಿ ಅಂತ. ಅವಾಗ ಈ ಮನಸ್ಸನ್ನು ಭಾಳ ಖುಷಿ ಆಗ್ತದೆ ಮನಸ್ಸಿಗೆ. ಯಾಕೆ ಖುಷಿ ಆಗ್ತದಂದ್ರೆ ನಾ ಮಾಡೀನಿ, ನಾ ಅಂದ್ರೆ ಈ ರೋಲ, ನನಗಿವ್ರು ಹಿಂಗಂದ್ರಲ್ಲ ಅಂತ. ಬಾಬಾ ಅಂತಾರ ನೀ ಮಾಡೀನಿ ಅಂತ ಸ್ವೀಕಾರ ಮಾಡುವುದೇ ವಿಕರ್ಮ. ನೀ ಮಾಡೀನಿ ಅಂತ ಸ್ವೀಕಾರ ಮಾಡುವುದಂದ್ರೇನು ನಿನ್ ಖುಷಿ ಆಯ್ತು ಅಂತ. ಮಾಡಿದ್ದು ಕೆಡ್ತು ಅಂತಂದ್ರೆ, ಕೆಟ್ಟದಾತಂದ್ರ ಮನಸ್ಸಿಗೆ ಕೆಟ್ಟ ಅನ್ನಿಸ್ತದತ್ತಂದ್ರೆ ಇದು ವಿಕರ್ಮ. ಇದು ಮಾಡಿದ್ದಲ್ಲದೆ ಮತ್ತ ಅದನ್ನ ವರ್ಣನೆ ಮಾಡ್ತೀಯತ್ತಂದ್ರ ಬಾಬಾರವ್ರ ಮುಂದೆ ಹೇಳೋದಿಲ್ಲ. ಏನಂತ ಹೇಳಬೇಕಾಗಿದೆ, ಬಾಬಾ ಈ ರೋಲ್ ಮೂಲಕ ಈ ರೀತಿ ಸ್ವೀಟ್ ಮಾಡಲಾಗಿತ್ತು, ಆ ಸ್ವೀಟ್ ಬಗ್ಗೆ ಯಾವಾಗ ಇನ್ನೊಬ್ಬ ಪಾತ್ರಧಾರಿ ಹೊಗಳಿದಾಗ ಈ ಮನಸ್ಸು ಅದನ್ನು ಬಹಳ ಖುಷಿಯಿಂದ ಸ್ವೀಕಾರ ಮಾಡಿತು. ಅರ್ಥಾತ್ ನಾನು ಅನ್ನುವಂಥ ಕರ್ತಾಪನದ ಭಾನದಲ್ಲಿ ಬಂದಿದ್ದೀರಿ ಬಾಬಾ. ಬಾಬಾ ಇದು ಸತ್ಯ ಅಲ್ಲ, ಇದು ಕೇವಲ ಆಕ್ಟಿಂಗ್ ಮಾತ್ರ. ಇದು ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ, ನಾನಂತೂ ಅಕರ್ತ ನಿರಾಕಾರ ಆತ್ಮ ಇದ್ದೀನಿ ಅನ್ನುವ ಈ ಭಾವವನ್ನ ಬಾಬಾಗೆ ಯಾವಾಗ ಅರ್ಪಣೆ ಮಾಡ್ತೀರಿ, ಇದಕ್ಕಂತಾರ ಬಾಬಾ ಎಲ್ಲವನ್ನ ಸತ್ಯವನ್ನ ಬಾಬಾರವರಿಗೆ ಅರ್ಪಣೆ ಮಾಡೋದು. नहीं तो पाप वृद्धि को पाता रहते बाबा से योग टूट जाता है. ವಿಶೇಷ ಅಂಡರ್ಲೈನ್. ನಾ ಮಾಡ್ದೆ ಅಂತ ಸ್ವೀಕಾರ ಮಾಡ್ತಾ ಹೋಗೋದ್ರಿಂದ, ಅಥವಾ ನಾ ಇಷ್ಟೆಲ್ಲ ಕಷ್ಟಪಟ್ಟೆ ನನಗೆ ಏನು ಫಲನೇ ಸಿಗ್ಲಿಲ್ಲ, ನನಗೆ ಈ ಥರ ಯಾಕಾಯ್ತು, ಈ ಥರ ಬಾಬಾ ಹೇಳ್ತಾರ ಇದೇ ಪಾಪ ವೃದ್ಧಿ ಆಗ್ತಾ ಹೋಗ್ತದೆ. ನಾ ಮಾಡ್ದೆ, ನನಗೆ ರಿಸಲ್ಟ್ ಹಿಂಗೆ ಬರಲಿಲ್ಲ ಅಂತ. ಇದರಿಂದ ಈ ಚಕ್ರದಲ್ಲಿ, ಈ ಕರ್ಮದ ಲೆಕ್ಕದಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ಯೋಗ ಕಟ್ ಆಗ್ಬಿಡ್ತದಂತಾರೆ ಬಾಬಾ. ಯೋಗ ಹತ್ತೋದೇ ಇಲ್ಲ. ಯಾಕಂದ್ರೆ ಯೋಗ ಒಂದೇ ಕಡೆ ಇರ್ತದ. ಆತ್ಮಸ್ಮೃತಿಯ ಕಡೆಗಾದ್ರೂ, ನಿರಾಕಾರ ತಂದೆ ಕಡೆಗಾದ್ರೂ ಇರ್ತದೆ, ಇಲ್ಲ ಅಂತಂದ್ರ ಡ್ರಾಮಾದ ಮಾತಿನ ಮೇಲಾದ್ರೂ ಇರ್ತದ. ಈಗ ಡ್ರಾಮಾದ ಮಾತಿನೆಲ್ಲ ಸಿಕ್ಕಾಕೊಂಡಿನಿ, ನಾನು ಒಳ್ಳೇದ್ ಮಾಡಿದೆ, ನಾನು ಬಹಳ ಕೆಟ್ಟದ್ ಮಾಡಿದೆ, ಅಥವಾ ನಾನು ಬಹಳ ಶ್ರೇಷ್ಠ ಕರ್ಮ ಮಾಡಿದೆ. ಶ್ರೇಷ್ಠ ಕರ್ಮ ಮಾಡಿದೆ ಅನ್ನುವಂಥ ಕರ್ತಾಪನದ ಸೂಕ್ಷ್ಮ ರಾಯಲ್ ಪಾಪದೊಳಗೂ ಕೂಡ ಬಾಬಾ ಹೇಳ್ತಾರೆ ರಾಯಲ್ ಕರ್ಮ, ರಾಯಲ್ಟಿ ಒಳಗೂ ಬರಬೇಡ್ರಿ. ಯಾಕಂದ್ರೆ ಏನೇ ಒಳ್ಳೆ ಕೆಟ್ಟದ್ದು ರೋಲ್ ಮಾಡಿದೆ, ರೋಲಿಂದ ನಾ ನಿರಾಕಾರ ಆತ್ಮ ಪರೇ ಇದ್ದೀನಿ, ಎಲ್ಲಾ ಡ್ರಾಮಾದ ಅನುಸಾರ ನಡೀತಾ ಇದೆ. ಇಲ್ಲ ಅಂತಂದ್ರ ನಿನ್ನ ಯೋಗ ಬಾಬನ ಜೊತೆಗೆ ಹತ್ತುದಿಲ್ಲಂತಾರ ಬಾಬಾ. ಫಿರ್ ಐಸಾ ಚಿಪಾನೆ ವಾಲೆ ಕಿ ಸತ್ಯನಾಶ ಹೋ ಜಾತಿ ಹೇ. ಇತ್ನಾ ಬಡಿ ಮಹಾವಾಕ್ಯ ಬಾಬಾರ ಮುಖಾರವಿಂದದಿಂದ ಬಾಬಾ ಹೇಳಿದ್ರೆ ಸತ್ಯನಾಶ ಅಂದ್ರೆ ಸತ್ಯವಾದ ನನ್ನ ಆತ್ಮ ಅನ್ನುವ ಸ್ಮೃತಿಯ ನಾಶ ಆಗ್ಬಿಡ್ತದೆ. ಬುದ್ಧಿಯಲ್ಲಿ ಈ ಸತ್ಯನೇ ಉಳ್ಕೊಳ್ಳೋದಿಲ್ಲ, ನಾ ಆತ್ಮ ಇದ್ದೀನಿ ಅನ್ನುವಂಥದ್ದು. ಅದಕ್ಕೆ ಬಾಬಾ ಹೇಳ್ತಾರೆ ಬಾಬನ ಮುಂದೆ ಏನು ಮುಚ್ಚಿಡ್ಬೇಡ್ರಿ. ಅಂದ್ರೆ ಈ ಮನಸ್ಸು ಭಲೆ ಅನ್ಕೋತು, ಏನ್ ಅನ್ಕೊಳ್ತು, ಈ ಭಾಷಣ ನಾನೇ ಮಾಡಿದ್ದು ಅಂತ ಅನ್ಕೊಳ್ತಂತ ತಿಳ್ಕೊಡ್ರಿ. ಅನ್ಕೊಂಡ್ರು ಕೂಡ ಇದನ್ನೂ ಅರ್ಪಣೆ ಮಾಡ್ರಿ. ಬಾಬಾ ಈ ಮನಸ್ಸು ಮಾಡಿರುವ ಎಲ್ಲಾ ಕರ್ಮವನ್ನ ನಾ ಮಾಡಿದೆ ಅಂತ ಅನ್ಕೋತಾ ಇದೆ. ಬಾಬಾ ಇದು ಸತ್ಯ ಅಲ್ಲ, ಇದು ಕೇವಲ ಆಕ್ಟಿಂಗ್, ಇದು ಕೇವಲ ಡ್ರಾಮಾ. ನಾ ಇದೆಲ್ಲದರಿಂದ ಪರೇ ಇದ್ದೀನಿ, ಅದಕ್ಕೆ ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಈ ಮಾತುಗಳನ್ನ ನಾನು ನಿಮಗೆ ಅರ್ಪಿಸ್ತೀನಿ ರೀ ಬಾಬಾ ಅಂತ ಹಗರಾಗೋದು ಅಂತಾರ ಬಾಬಾ. ಇಲ್ಲ ಅಂದ್ರೆ ಈ ತರ ಮುಚ್ಚಿಡೋದ್ರಿಂದ, ಈ ರೀತಿ ಬಾಬನ ಮುಂದೆ ಸ್ಪಷ್ಟ, ಟ್ರಾನ್ಸ್ಪರೆಂಟ್, ಸಮರ್ಪಿತ ಬುದ್ಧಿ, ಬಾಬಾ ಎಲ್ಲವೂ ನಿಮ್ದೆ ಅನ್ನುವಂಥ ಸಮರ್ಪಿತ ಬುದ್ಧಿ ಇಲ್ಲ ಅಂತಂದ್ರೆ ಸತ್ಯದ ಅರಿವು ಇರುವುದಿಲ್ಲ ಅಂತ ದೇವಾಂತದಲ್ಲಿ ಮುಳುಗ್ತೀರಿ. ಇಸಿಲಿಯೇ ಸಚ್ಚೆ ಬಾಬಾ ಕೆ ಸಾಥ್ ಸಚ್ಚೆ ರಹೋ. ಅದಕ್ಕಾಗಿ ಸತ್ಯ ತಂದೆ ಜೊತೆಗೆ ಯಾವಾಗ್ಲೂ ಸತ್ಯವಾಗಿರಿ ಅಂತಾರ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್ ಪೆಹಲಾ ಸಚ್ಚೆ ಬಾಬಾ ಕೆ ಸಾಥ್ ಸಚ್ಚಾ ರೆಹನಾ. ಸತ್ಯ ಬಾಬಾರವ್ರ ಜೊತೆಗೆ ಸತ್ಯವಾಗಿರೋದು ಅಂದ್ರೆ, ಸತ್ಯ ಅಂತಂದ್ರೆ ಬಾಬಾ ಸುಳ್ಳು ಹೇಳುವುದಿಲ್ಲ ಅಂತ ಈ ತರ ಮಾತಲ್ಲ. ಸಚ್ಚೆ ಬಾಬಾ ಅರ್ಥಾತ್ ಯಾರು ಟ್ರಾನ್ಸ್ಪರೆಂಟ್ ಇದ್ದಾರೆ, ಯಾವುದು ಬಾಬಾ ಸೈಲೆನ್ಸ್ ಇದ್ದಾರೆ, ಬಾಬಾ ಅವಿನಾಶಿ ಅದಾರ, ಸದಾ ಅದಾರ, ಅದಕ್ಕೆ ಸತ್ಯ ಅದಾರ. ಸತ್ಯ ಬಾಬನ್ ಮುಂದೆ ಸತ್ಯ ಇರಿ ಅಂತಂದ್ರ ನೀವು ಅವಿನಾಶಿ ಆಗಿರಿ. ಬಾಬಾನ ಹಿಂಗ್ ಮಾಡ್ದೇರಿ, ಬಾಬಾ ನನ್ ಭಾಳ ಕೆಟ್ಟ ಅನಿಸ್ತ್ರಿ ಅತ್ತ,
ಆತ್ಮಕ್ಕಂತೂ ಕೆಟ್ಟ ಅನ್ಸೋದೇ ಇಲ್ಲ. ಅಂದ್ರೆ ಈ ಕೆಟ್ಟ ಅನಿಸ್ತಾ ಇರೋದು ಅಂತಂದ್ರೆ ನಾ ಈಗೇನು ವಿನಾಶಿ ರೋಲ್ ಅನ್ನ ನಾ ಅಂತ ತಿಳ್ಕೊಂಡೀನಿ, ವಿನಾಶವಾಗುವ ರೋಲ್ ಅಂತ ನಾನ್ ತಿಳ್ಕೊಂಡೀನಿ ಅಂತಂದ್ರೆ ಇದು ಜೂಟ್, ನೀ ಸತ್ತಿಲ್ಲ ಅಂತ ಅರ್ಥ ಬಾಬಾ. ಸತ್ಯ ಅಂದ್ರೆ ಕೇವಲ ಬಾಯಿಂದ ಇದ್ದದ್ದ ನೋಡಿದ್ದನ್ನೇ ನೋಡಿದ ಹಾಗೆ ಹೇಳೋದು, ಮಾಡಿದ್ದನ್ನ ಮಾಡಿದ ಹಾಗೆ ವರ್ಣನೆ ಮಾಡೋದು. ಹಾ, ಇದು ಡ್ರಾಮಾದಲ್ಲಿ ಸತ್ಯತೆ. ಬಟ್ ಬಾಬಾ ಹೇಳುವ ಬೇಹದ್ದಿನ ಸತ್ಯತೆಯ ಅರ್ಥ ಅಂತಂದ್ರೆ ನೀ ಏನಿದಿ, ನೀ ಆತ್ಮ ಇದೆಯಲ್ಲ, ಆತ್ಮ ಸ್ಮೃತಿಯಲ್ಲಿ ಇರೋದೇ ಸಚ್ಚಾರಹನ. ಬಾಬಾ ಸತ್ಯ, ಬಾಬಾ ಅರ್ಥಾತ್ ಬಾಬಾ ಸದಾ ಇದ್ದಾರೆ, ಆ ಸ್ಮೃತಿ ಇಟ್ಕೊಳ್ಳೋದೇ ಸತ್ಯವಾಗಿರೋದು. ಪರ್ ಪೂರಾ ಪೂರಾ ಬಲಿಹಾರ್ ಜಾನ ಹೇ, ಬಾಬಾರವ್ರ ಮೇಲೆ ಪೂರ್ಣ ಬಲಿಹಾರಿ ಆಗ್ರಿ ಅಂತಾರೆ ಬಾಬಾ. ಯಾಕೆ ಅಂದ್ರೆ ನನಗೆ ಈ ಸತ್ಯ ಗೊತ್ತಾಗಿದೆ, ಇದೊಂದು ನಾಟಕ ಇದೆ, ಈ ನಾಟಕದಲ್ಲಿ ಬಹಳ ಸಾಮಗ್ರಿಗಳು ಸಿಕ್ಕಿತ್ತು, ಇದೆಲ್ಲದಕ್ಕೂ ಮನಸ್ಸು ನಂದ ಅಂತ ತಿಳ್ಕೊಂಡ್ಬಿಟ್ಟಿತ್ತು, ಇದರಿಂದ ಬಹಳಷ್ಟು ಹೊರೆಯ ಅನುಭವ ಮಾಡ್ತಿತ್ತು. ಈಗ ಅರ್ಥ ಆಗಿದೆ, ಇದು ಕೇವಲ ನಾಟಕ, ನಾಟಕದಲ್ಲಿ ಸಿಕ್ಕಿರುವಂತಹ ಎಲ್ಲವನ್ನ, ಮನಸ್ಸನ್ನ, ಮನಸ್ಸಿನ ವಿಚಾರಗಳನ್ನ, ಭಾವನೆಗಳನ್ನ, ಸೂಕ್ಷ್ಮ ರೂಪವಾಗಿರುವಂತ ಈ ಎಲ್ಲವನ್ನ, ಹಾಗೂ ಸ್ಥೂಲ ರೂಪವಾಗಿ ಸಿಕ್ಕಿರುವ ಈ ಶರೀರ, ಈ ಸಂಪತ್ತು, ಸಂಬಂಧಗಳು, ಈ ಸಂಪರ್ಕ, ಇದೆಲ್ಲವನ್ನ ಬಾಬನ ಮುಂದೆ ಅರ್ಪಣೆ ಮಾಡ್ತೀನಿ. ಇದಕ್ಕಂತಾರ ಬಲಿಹಾರಿ ಆಗೋದು. ಸೆಕೆಂಡ್ ಪಾಯಿಂಟ್, ಜ್ಞಾನ ಕೋ ಧಾರಣ ಕರ್ ಬುದ್ಧಿವಾನ್ ಬನ್ನ ಹೇ, ಜ್ಞಾನವನ್ನ ಧಾರಣೆ ಮಾಡಿಕೊಂಡು ಬುದ್ಧಿವಾನರು ಆಗ್ಬೇಕಾಗಿದೆ. ಅಂದರ್ಸೆ ಹಡ್ಡಿ ಖುಷಿ ಮಿ ರೆಹನಾ ಹೇ, ಅಂದ್ರೆ ಇಷ್ಟು ನಿರಂತರ ಒರಿಜಿನಲ್ ಆತ್ಮನ ಮೂಲ ಮನಸ್ಸೇನಿದೆ, ಆ ಮನಸ್ಸಿನ ಮೂಲ ಸ್ಥಿತಿ ಏನಿದೆ ಅದು ಸದಾ ಖುಷ್, ಆ ಸದಾ ಖುಷಿಯಲ್ಲಿ ಇರಿ ಅಂತಾರೆ ಬಾಬಾ. कोई भी श्रीमत के विरुद्ध काम करके खुशी गुम नहीं करनी है. ಅಂಡರ್ಲೈನ್, ಯಾವುದೇ ಶ್ರೀಮತದ ವಿರುದ್ಧವಾದ ಕರ್ಮವನ್ನ ಮಾಡಿ ತಮ್ಮ ಖುಷಿಯನ್ನ ಕಳ್ಕೋಬೇಡ್ರಿ ಅಂತ ಬಹಳ 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 ಇಂಪಾರ್ಟೆಂಟ್. ಪ್ರತಿ ಬ್ರಾಹ್ಮಣ ಮಕ್ಕಳು, ಕುಮಾರರು ಬಹಳ ಬಹಳ ಗಮನಿಸಬೇಕಾದಂಥ, ಹೋಗ್ಲಿ ಈ ಮನಸ್ಸಿಗೆ ಬಹಳಷ್ಟು ಅಟೆನ್ಷನ್ ಕೊಡಿಸ್ಬೇಕಾಗಿರುವಂತಹ ಮಹಾವಾಕ್ಯ. ಬಾಬಾ ಹೇಳ್ತಾರ, ಶ್ರೀಮತದ ವಿರುದ್ಧ ಕರ್ಮ ಮಾಡಿ ನಿಮ್ ಖುಷಿ ಕಳ್ಕೋಬೇಡ್ರಿ. ಖುಷಿ ಅಂತ ಔಷಧನೇ ಇಲ್ಲ, ಖುಷಿಯೇ ನನ್ನನ್ನು ಮೊದಲು ರಕ್ಷಣೆ ಮಾಡುವಂಥದ್ದು. ಮಾಯಾ ಫಸ್ಟ್ ಖುಷಿಯನ್ನೇ ಗುಮ್ಮ ಮಾಡ್ತದ, ಅದಕ್ಕೆ ಖುಷಿ ಕಳ್ಕೋಬೇಡ್ರಿ. ಖುಷಿ ಯಾವಾಗ ಕಳೆದು ಹೋಗ್ತದ? ತಪ್ಪು ಮಾಡಿದಾಗ. ಬಾಬಾ ಹೇಳ್ತಾರ ಅಂತ ಕೆಲಸ ಮಾಡ್ಬೇಡ, ಶ್ರೀಮತದ ವಿರುದ್ಧ ಕೆಲಸ ಮಾಡ್ಬೇಡ. ಶ್ರೀಮತದ ವಿರುದ್ಧ ಕರ್ಮ ಯಾವುದು? ಹಂಗಾದ್ರ ಯಾವುದು ನಾ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡಿದ್ದೀನಲ್ಲ, ಇದು ಶ್ರೀಮತದ ವಿರುದ್ಧ ಕರ್ಮ. ಯಾಕಂದ್ರೆ ನಾನು ಅಂದ್ರೆ ಯಾರು? ನಾನು ಅಂದ್ರೆ ರೋಲ್ನ, ನಾನಂದ್ರೆ ಮನುಷ್ಯನ, ನಾನಂದ್ರೆ ಸ್ತ್ರೀನ, ನಾನಂದ್ರ ಬ್ರಹ್ಮಕುಮಾರಿಯ, ಇವೆಲ್ಲ ಪಾತ್ರ. ನಿರಾಕಾರ ಆತ್ಮ ಅಂತೂ ಅಕರ್ತಾ ಇದೆ. ಆಕ್ಚುಲಿ ನಾನು ನಿರಾಕಾರ ಆತ್ಮ ಇದ್ದೀನಿ ಅಂದ ಮೇಲೆ ಬಾಬಾ ಹೇಳ್ತಾರ, ಶ್ರೀಮತದ ವಿರುದ್ಧ ಕರ್ಮ ಅಂದ್ರೆ ನಾ ಮಾಡಿದೆ, ನನ್ನಿಂದಾಗಿದೆ, ಒಳ್ಳೆಯದು, ಆ ಕರ್ಮದ ಕೆಟ್ಟ ಒಳ್ಳೆಯ ಕ್ರೆಡಿಟ್ ಅನ್ನ ತಾನೇ ಸ್ವೀಕಾರ ಮಾಡುವುದೇನಿದೆಯಲ್ಲ, ಇದು ಶ್ರೀಮತದ ವಿರುದ್ಧ ಕರ್ಮ. ಶ್ರೀಮತದ ವಿರುದ್ಧ ಕರ್ಮ ಮಾಡಿದಾಗ ಅವಶ್ಯ ಖುಷಿ ಹೊರಟು ಹೋಗ್ತು ಅಂತ ಹೇಳ್ತಾರೆ ಬಾಬಾ. ಅದಕ್ಕಿಂತ ಕೆಲಸವನ್ನ ಎಂದಿಗೂ ಮಾಡಬೇಡ್ರಿ. वरदान, ड्रामा की पॉइंट के अनुभव द्वारा सदा साक्षीपन की स्टेज पर रहने वाले अचल अडोल भव. ಡ್ರಾಮಾದ ಪಾಯಿಂಟ್ನ ಅನುಭವ, ಎಷ್ಟೊಂದು ಡ್ರಾಮಾದ ಪಾಯಿಂಟ್ಸ್ಗಳದಾವ. ಡ್ರಾಮಾ ಅವಿನಾಶಿ ಆಗಿದೆ. ಪ್ರತಿಯೊಬ್ಬ ಆತ್ಮನ ಮನಸ್ಸಿನಲ್ಲಿ ಡ್ರಾಮಾ ಮೊದಲೇ ನೂಂದಿದೆ. ಪ್ರತಿಯೊಂದು ರೆಕಾರ್ಡಿಂಗ್ಸ್ ಏನಿದೆ ಮೊದಲೇ ನೂಂದಿದೆ. ಡ್ರಾಮಾ ನಿರ್ದೋಷ, ಅರ್ಥಾತ್ ಡ್ರಾಮಾದೊಳಗಿನ ಪ್ರತಿ ಆಕ್ಟರ್ ಆತ್ಮ ನಿರ್ದೋಷ ಇದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಡ್ರಾಮಾದ ಪಾಯಿಂಟ್ಸ್ಗಳ ಅನುಭವ ಕೇವಲ ಕೇಳಿರೋದು ನೆನಪಿಟ್ಕೊಳ್ಳೋದಲ್ಲ, ಅವುಗಳ ಅನುಭವದ ಮೂಲಕ ಸದಾ ಸಾಕ್ಷಿತನದ ಸ್ಟೇಜ್ ಮೇಲಿರುವಂಥ ಅಚ್ಚಲ್ಲ ಅಡೋಲರು, ಗಟ್ಟಿ ಅಲುಗಾಡದಂಥವರು, ಸ್ಥಿರವಾಗಿರುವಂಥವರು ಆಗ್ರಿ. ड्रामा की पॉइंट के जो अनुभवी है वे सदा साक्षीपन की स्टेज पर स्थित रहकर एक रस अचल अडोल स्थिति का अनुभव करते हैं. ಎಷ್ಟೋ ಜನ ಮುರಳಿ ಹೇಳುವಂಥವ್ರು, ಮುರಳಿ ಕೇಳುವಂಥವ್ರು ಎಷ್ಟು ವರ್ಷದಿಂದ ಕೇಳಿಯೂ ಕೂಡ ಬಹಳ ಚಿಕ್ಕ ಚಿಕ್ಕ ಮಾತಿಗೆ ಅಸ್ಥಿರ ಆಗ್ಬಿಡ್ತಾರೆ, ಬಹಳ ಗಾಬರಿ ಆಗ್ತಾರೆ, ಜೀವನದಲ್ಲಿ ಬಹಳ ಏರುಪೇರಿನ ಅನುಭವ ಮಾಡ್ತಾರೆ. ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ಡ್ರಾಮಾ ಹಿಂದಾಗಿದೆ ಅಲ್ಲ, ಅದಷ್ಟೇ ಡ್ರಾಮಾ,
ಈಗಿರುವುದೆಲ್ಲ ನಾನಾ ಮಾಡೋದು, ನನ್ನಿಂದ ಆಗ್ತದ, ಇದೆಲ್ಲ ಕ್ರೆಡಿಟ್ ನನಗೆ ಸಿಗಬೇಕು ಅನ್ನುವಂತಹ ಭ್ರಮೆಯೂ ಕೂಡ ಇದೆ. ಬಾಬಾ ಹೇಳ್ತಾರೆ, ಯಾರು ಡ್ರಾಮಾದ ಪಾಠವನ್ನ ಪಕ್ಕಾ ಮಾಡಿದ್ದಾರೆ, ಅದರ ಪಕ್ಕಾ ಅನುಭವಿ ಇದ್ದಾರ ಮತ್ತು ಸಾಕ್ಷಿಪನದ ಸ್ಟೇಜ್ ಮೇಲೆ ಕುತ್ಕೊಂಡು, ಸಾಕ್ಷಿಪನದ ಸ್ಟೇಜ್ ಮೇಲೆ ಕೂಡೋರು ಯಾರು? ಆತ್ಮ. ಈ ರೋಲ್ನ ಮೂಲಕ ಏನೆಲ್ಲ ನಡೀತಾ ಇದೆ, ಕಾಣಿಸ್ತಾ ಇದೆ, ಇದೆಲ್ಲವನ್ನ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಿದ್ದಂಥವರೇ ಏಕರಸ್ ಮತ್ತು ಅಚಲ್ ಆಗಿರ್ಲಿಕ್ಕೆ ಸಾಧ್ಯ ಇದೆ. ड्रामा के पॉइंट की अनुभवी आत्मा कभी भी बुरे में बुराई को न देख अच्छा ही देखेगी. ಅಂಡರ್ಲೈನ್. ಇದು ಎಷ್ಟು ಮಹತ್ವದ, ಎಷ್ಟು ಗುಹ್ಯವಾದ ಮಹಾವಾಕ್ಯ ಆಗಿದೆ ಅಂತಂದರೆ, ಡ್ರಾಮಾ ಪಾಯಿಂಟ್ಗಳ ಅನುಭವಿಯಾಗಿರುವಂತಹ ಆತ್ಮರು, ಆತ್ಮ ಅಂದರೆ ಆತ್ಮನ ಮನಸ್ಸು ಒಂದಿದೆ. ಬಾಬಾ ಆತ್ಮನಿಗೂ ಆತ್ಮ ಅಂತ ಶಬ್ದ ಬಳಸ್ತಾರೆ, ಮನಸ್ಸಿಗೂ ಆತ್ಮ ಅಂತ ಬಳಸ್ತಾರೆ. ಈಗ ಪಾಯಿಂಟ್ನ ಅನುಭವಿ ಮಾಡೋರು ಯಾರು? ಅನುಭವ ಮಾಡೋರು ಯಾರು? ಆತ್ಮ ಅಲ್ಲ. ಆತ್ಮ ಸದಾ ಪೂರ್ಣಿದೆ. ಆತ್ಮನ ಮನಸ್ಸು, ಯಾವ ಆತ್ಮನ ಮನಸ್ಸಿಗೆ ಈ ಅಭ್ಯಾಸ ಇದೆ. ಡ್ರಾಮಾ ಅಂದ್ರೆ ಏನು? ಡ್ರಾಮಾದ ಪಾಯಿಂಟ್ನ ಅನುಭವಿ ಯಾರಿದ್ದಾರೋ ಅವರು, ಬಾಬಾ ಹೇಳ್ತಾರೆ, ಕೆಟ್ಟದ್ರೊಳಗೂ ಕೆಟ್ಟ ಸೀನ್, ಅತ್ಯಂತ ಕೆಟ್ಟದ್ರೊಳಗೆ ಮತ್ತು ಕೆಟ್ಟ ಸೀನ್ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಡ್ರಿ. ಕೆಟ್ಟದ್ರಲ್ಲಿ ಕೆಟ್ಟ ಸೀನ್ ಒಳಗೂ, ಘಟನೆಯೊಳಗೂ ಕೂಡ ಅವ್ರು ಒಳ್ಳೆಯದನ್ನ ನೋಡ್ತಾರೆ. ಅಂದ್ರೆ ಬಹಳ ದುಷ್ಟ ಪಾರ್ಟ್, ಬಹಳ ಅತ್ಯಾಚಾರಿ ಪಾರ್ಟ್ ಆಗ್ಬಿಟ್ಟಿದೆ. ಆದ್ರೂ ಅದ್ರೊಳಗೂ ಅವ್ರು ಏನ್ ನೋಡ್ತಾರತ್ತಂದ್ರ, ಇಲ್ಲಿ ನಡೀತಾ ಇರುವುದು, ಇಲ್ಲಿ ಜಗಳ ನಡೀತಾ ಇರ್ಬೋದು, ಅವ್ರ ಮೂಲಕ ಏನೇ ಆಗ್ತಿರ್ಬೋದು, ಆದ್ರೆ ಈ ರೋಲ್ನ ಹಿಂದೆ ಇರುವ, ರೋಲ್ನ ಲೇಯರ್ನ ಹಿಂದೆ ಇರುವಂಥದ್ದೇನಿದೆಯಲ್ಲ, ನಿರಾಕಾರ ಸತ್ಯ ಆತ್ಮ. ಆ ಆತ್ಮನನ್ನ ನೋಡುವುದಕ್ಕನೆ ಬಾಬಾ ಹೇಳ್ತಾರ, ಕೆಟ್ಟದ್ರೊಳಗೆ ಕೆಟ್ಟದ್ ಕಂಡ್ರು ಅದ್ರೊಳಗೆ ಒಳ್ಳೇದನ್ನ ನೋಡೋದು. ಒಳ್ಳೇದ್ ನೋಡುದು ಅಂತಂದ್ರ ಹೋಲ್ ಬಿಡು, ಏನ್ ಮಾಡ್ಯಾನ, ಮಾಡ್ಲಿ ಬಿಡು, ಹಿಂಗಲ್ಲ. ಏನ್ ಈ ಆತ್ಮನ ಸಿಕ್ಕಿರುವಂತ, ಈ ಆತ್ಮನಿಗೆ ಸಿಕ್ಕಿರುವ ಪಾರ್ಟ್ ಒಳಗೆ ಏನ್ ಬಹಳ ಕೆಟ್ಟ ಪಾರ್ಟ್ ಇತ್ತು, ಪಾರ್ಟ್ ಭಲೆ ಕೆಟ್ಟದ್ದಿದ್ರು ಒಳಗಡೆ ಇರುವ ಆತ್ಮ ಬಹಳ ಶುದ್ಧ, ಬಹಳ ನಿರಹಂಕಾರಿ ಇದೆ, ನಿರ್ದೋಷ ಇದೆ. ಅರ್ಥಾತ್ ಸ್ವ ಕಲ್ಯಾಣ ಕಾ ರಾಸ್ತಾ ದಿಖಾಯಿ ದೇತಾ. ಅವ್ರಿಗೆ ಯಾವಾಗ್ಲೂ ಎಲ್ಲಾ ಘಟನೆಯೊಳಗೂ ಇದು ನುಕ್ಸಾನ್ ಆಗ್ತದ, ಇದು ಬಹಳ ಕೆಟ್ಟ ಹೋಗಿದೆ, ಇದು ದೂರ ಆಗ್ತಾ ಇದೆ ಅಂತ ಅನಿಸಿದ್ರು ಕೂಡ ಅವರಿಗೆ ಅದರೊಳಗ ಕಲ್ಯಾಣನೇ ಕಾಣ್ತದ ಹೊರತಾಗಿ ಇದು ಹಿಂಗ್ ಕೆಡತಲ್ಲ, ಹಿಂಗ್ ಹಾನಿ ಆಯ್ತಲ್ಲ ಅಂತ ಎಂದಿಗೂ ಅನ್ಸೋದಿಲ್ಲ. ಕಲ್ಯಾಣ ಕಾ ಖಾತಾ ಖತಮ್ ಹುವಾ, ಅವ್ರಿಗೆ ಹಿಂಗ್ ಫೀಲ್ ಆಗ್ತದಲ್ಲ, ಕಲ್ಯಾಣ ಅನ್ನುವ ಖಾತೆನೇ ಸಮಾಪ್ತ ಆಗಿ ಹೋಯ್ತು ಅಂತ. कल्याणकारी बाबा के बच्चे हैं, कल्याणकारी युग है. इस नॉलेज और अनुभव की अथॉरिटी से अचल अडोल बनो. ಕಲ್ಯಾಣಕಾರಿ ನಿರಾಕಾರ ತಂದೆ ಕಲ್ಯಾಣಕಾರಿ ನಿರಾಕಾರ ಬಾಬಾನ ನಿರಾಕಾರಿ ಆತ್ಮರಿಗೆ ಎಂದೂ ಅಕಲ್ಯಾಣ ಆಗಕ್ಕೆ ಸಾಧ್ಯನೇ ಇಲ್ಲ. ಇನ್ ರೋಲ್ ಡ್ರಾಮಾ ಅನುಸಾರ ನೂಂದಿದೆ, ಫಿಕ್ಸ್ಡ್ ಇದೆ, ಅದರಲ್ಲಿ ಏನೂ ಚೇಂಜ್ ಆಗಕ್ಕ ಸಾಧ್ಯನೇ ಇಲ್ಲ. ಅಂದ್ಮೇಲೆ ಬಾಬಾ ಹೇಳ್ತಾರ, ಕಲ್ಯಾಣಕಾರಿ ತಂದೆ ಎಲ್ಲಾ ಮಕ್ಕಳು ಕಲ್ಯಾಣಕಾರಿ ಇದಾರ, ಸಮಯ ಕಲ್ಯಾಣಕಾರಿ ಯುಗ ನಡೀತಾ ಇದೆ. ಈ ನಾಲೆಜ್ನ ಅನುಭವಿ ಆಗಿರುವಂತಹವರೇ ಅಥಾರಿಟಿಯಿಂದ ಅಚಲರು ಮತ್ತು ಅಡೋಲರಾಗಿರ್ಲಿಕ್ಕೆ ಸಾಧ್ಯವಿದೆ. स्लोगन, जो समय को अमूल्य समझकर सफल करते हैं वह समय पर धोखा नहीं खाते. ಆ ರೋಲ್ನ ಮನಸ್ಸಿಗೆ ಹೇಳ್ತಾರೆ ಬಾಬಾ, ಯಾರು ಸಮಯದ ಮಹತ್ವವನ್ನ ತಿಳ್ಕೊಂಡು ಅದರ ಅನುಸಾರ ನಡೀತಾರ ಅವರಿಗೆ ಅದ್ರ ಫಲ ಸಿಗ್ತದ. ಅವ್ರಿಗೆ ಎಂದಿಗೂ ಸಮಯ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವ್ಯಕ್ತ ಇಶಾರೆ, ಇಸ್ ಅವ್ಯಕ್ತ ಮಾಸ್ ಮೇ ಬಂಧನ್ ಮುಕ್ತ रहकर ಜೀವನ್ ಮುಕ್ತ ಸ್ಥಿತಿ ಕಾ ಅನುಭವ ಕರೋ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. ಜ್ಞಾನ ಖಜಾನೆ ದ್ವಾರ ಇಸ್ ಸಮಯ ಹಿ ಮುಕ್ತಿ ಜೀವನ್ ಮುಕ್ತಿ ಕಾ ಅನುಭವ ಕರ್ನಾ. ಬಾ ಸುಂದರ ಮಾತು. ಜ್ಞಾನದ ಖಜಾನೆಯ ಮೂಲಕ ಇದೇ ಜನ್ಮದೊಳಗ, ಇದೇ ಸಮಯದೊಳಗ ಎಲ್ಲಾ ಬಂಧನಗಳಿಂದ ಮುಕ್ತಾಗಿ ಜೀವನ್ ಮುಕ್ತಿ ಅನುಭವ ಮಾಡ್ರಿ ಅಂತ. ಹೇಗೆ ಮಾಡೋದು? ಜ್ಞಾನದ ಖಜಾನೆಯ ಮೂಲಕ. ಯಾಕಂದ್ರೆ ನಾಲೆಜ್ ಇಲ್ಲ ಅಂತಂದ್ರ ಈ ಮನಸ್ಸು ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಬಂಧನದಿಂದ ಹೊರಗೆ ಬರ್ತದೋ ಅವಾಗ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. जो भी दुख और अशांति के कारण है, विकार है, उनसे मुक्त होना. ಅಂಡರ್ಲೈನ್, ಇದು ಇನ್ನೂ ಮಹತ್ವದ್ದು. ಏನೆಲ್ಲ ದುಃಖ, ರೋಲ್ ಒಳಗೆ ದುಃಖ ಇದಾವ, ರೋಲ್ ಒಳಗೆ ವಿಕಾರದ, ರೋಲ್ ಒಳಗೆ ಇನ್ನೂ ಕಾಮ್, ಕ್ರೋಧ, ಲೋಹ, ಮೋಹ, ಅಂಶ ಏನೆಲ್ಲ ಇದೆ. ಸೊ ಬಾಬಾ ಹೇಳ್ತಾರೆ ಇದರಿಂದನೂ ಮುಕ್ತಾಗ್ರಿ. ಏನಂತ? ನಾ ರೋಲ್ ಅಲ್ಲ, ರೋಲ್ನ ವಿಕಾರ ನಾನಲ್ಲ,
ರೋಲ್ನ ಕಮ್ಜೋರಿ ನಾನಲ್ಲ, ನಾನಂತೂ ನಿರಾಕಾರ ಸತ್ತಿದ್ದೀನಿ ಅನ್ನುವಂತಹ ನಾಲೆಜ್ನ ಮೂಲಕ ತಾನು ಈ ರೋಲ್ನ ಮನಸ್ಸಿನಿಂದ ನ್ಯಾರ ಆಗ್ರಿ ಅಂತಾರೆ ಬಾಬಾ, ಮುಕ್ತ ಆಗ್ರಿ. ಅಗರ್ ಕೊಯ್ ವಿಕಾರ ಆತೆ ಬಿ ಹೇ ತೋ ವಿಜಯಿ ಬನ್ ಜಾನಾ, ಹಾರ್ ನಹಿ ಖಾನಾ. ಏನಾದ್ರೂ ವಿಕಾರ ಬರ್ತಾ ಇದೆ, ಅದು ಕಾಮ ವಿಕಾರದ ವಿಚಾರನೇ ಮನಸ್ಸಿನಲ್ಲಿ ಹಾಯ್ದು ಹೋಗ್ತಾ ಇದೆ, ಕ್ರೋಧದ ವಿಚಾರ ಮನಸ್ಸಲ್ಲಿ ಹಾಯ್ದ ಹೋಗ್ತಾ ಇದೆ, ಏನಾದ್ರೂ ಲೋಭದ ಅಹಂಕಾರದ ವಿಚಾರ ಹಾಯ್ದು ಹೋಗ್ತಾ ಇದೆ ಅಂತಂದ್ರ ಬಾಬಾ ಹೇಳ್ತಾರ ಇದು ನಂದು ಅಂತ ಸ್ವೀಕಾರ ಮಾಡೋದೇ ಸೋಲೋದು. ನನ್ನ ಮನಸ್ಸಿಗೆ ಹಿಂಗ್ ಬತ್ತಲ್ಲ, ನನ್ನ ಮನಸ್ಸಿನಲ್ಲಿ ಹಿಂಗ ಆಯ್ತಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರ ಸೋಲ್ಬೇಡ್ರಿ. ಅನೇಕ ವ್ಯರ್ಥ ಸಂಕಲ್ಪ ವಿಕಲ್ಪ ವಿಕರ್ಮಗಳಿಂದ ಮುಕ್ತಾಗ್ರಿ. ಅಂದ್ರೆ ವ್ಯರ್ಥ ಸಂಕಲ್ಪನೂ ನಾನಲ್ಲ, ವಿಕರ್ಮನೂ ನಾ ಮಾಡ್ತಾ ಇಲ್ಲ, ನಾ ಆತ್ಮ ಇದೆ. ಈ ಸತ್ಯದ ಅನುಭವ ಮಾಡೋದೇ ಮುಕ್ತ ಆಗೋದು, ವಿಕರ್ಮದಿಂದ ಮುಕ್ತ ಆಗೋದು. ಯಹಿ ಜೀವನ್ ಮುಕ್ತ ಅವಸ್ಥಾ ಆಗಿದೆ, ಇದೇ ಜೀವನ್ ಮುಕ್ತ ಅವಸ್ಥೆಯಾಗಿದೆ. ಓಂ ಶಾಂತಿ. ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡೋದಕ್ಕಾಗಿ ಇಲ್ಲಿವರೆಗೆ ಮನಸ್ಸು ಏನೆಲ್ಲ ಬಂಧನಗಳೊಳಗೆ ಸಿಕ್ಕಾಕೊಂಡಿದೆ, ಆ ಬಂಧನದ ಫಲ ದುಃಖ, ಚಿಂತೆ, ನೋವಿನ ಅನುಭವ ಮಾಡ್ತಾ ಇದೆ. ಇವೆಲ್ಲವುಗಳಿಂದ ಮುಕ್ತ ಅನುಭವ ಮಾಡೋದಕ್ಕಾಗಿ ನಾನೀಗ ಜ್ಞಾನದ ಖಜಾನೆಯ ಸದ್ಬಳಕೆ ಮಾಡ್ತಾ ಇದ್ದೀನಿ. ನಾನು ಆತ್ಮ, ಈ ಪಾತ್ರವೂ ಅಲ್ಲ, ಈ ಶರೀರವೂ ಅಲ್ಲ. ಈ ಶರೀರ ಪಾತ್ರದಿಂದಲೂ ಭಿನ್ನವಾಗಿರುವ ನಿರಾಕಾರ ಸತ್ಯವಾಗಿದ್ದೇನೆ. ಮನಸ್ಸಿಗೂ ಮಾಲೀಕಾದನ ಆತ್ಮ, ಮನಸ್ಸಿನಿಂದಲೂ ಪರೆ, ವಿಚಾರಗಳಿಂದಲೂ ಪರೆ, ಅಸೋಚತ ಅಕರ್ತ ಆತ್ಮ ನಾನು. ಇದೇ ನನ್ನ ಜೀವನ್ಮುಕ್ತ ಸ್ಥಿತಿಗೆ ಆಧಾರವಾಗಿದೆ. ಜೀವನ ಎಲ್ಲಿವರೆಗೆ ಇದೆಯೋ, ನಾಟಕ ಎಲ್ಲಿವರೆಗಿದೆಯೋ ಅಲ್ಲಿವರೆಗೆ ಜೀವನವಂತೂ ಇದ್ದೇ ಇದೆ. ಆದರೆ ನಾನು ಆತ್ಮ ಇವೆಲ್ಲವುಗಳಿಂದ ಪರೆಯಾಗಿ ಈ ವಿಶ್ವ ನಾಟಕವನ್ನ, ಈ ಪಾತ್ರದ ಎಲ್ಲ ಅನುಭವಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ. ಪಾತ್ರದ ಪ್ರಭಾವ ನನ್ನ ಆತ್ಮಿಕ ಅವಸ್ಥೆಯ ಮೇಲೆ ಆಗುತ್ತಿಲ್ಲ. ಇದೇ ಸ್ಥಿತಿಯಲ್ಲಿ, ಈ ದಿವ್ಯ ಸ್ಮೃತಿಯಲ್ಲಿ ನಿರಾಕಾರ ಆಗಿರುವ, ಸರ್ವದರಿಂದಲೂ ಮುಕ್ತ ಆಗಿರುವ ಸ್ಮೃತಿಯಲ್ಲಿ ನಾನು ಸ್ಥಿತವಾಗಿದ್ದೇನೆ. ಓಂ ಶಾಂತಿ.